ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ಶಾಟ. ನಾನು ಇವತ್ತಿಂದ ಚಾಲೆಂಜ್ ಮಾಡ್ತಾ ಇದ್ದೀನಿ. ಏನಂದ್ರೆ ಬೆಂಗಳೂರು ಟು ಬೆಂಗಳೂರು ಮಾಧವರ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಬೆಂಗಳೂರು ಮಾಧವರ ಸ್ಟೇಷನ್, ಬೆಂಗಳೂರಿಂದ ನಾನು ಮುಂಬೈ ತನಕ ಹಿಚ್ ಹೈಕಿಂಗ್ ಲಿಫ್ಟ್ ಕೇಳ್ಕೊಂಡು ಹೋಗ್ತಿದ್ದೀನಿ. ಇದಕ್ಕೆ ನಿಮ್ಮ ಎಲ್ಲ ಸಪೋರ್ಟ್ ಇರಲೇಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ಧನ್ಯವಾದಗಳು. ಫಸ್ಟ್ ವಿಡಿಯೋ ಇದೆ, ನಾನು ಸೆಲ್ಫ್ ಟಾಕ್ ಮಾಡ್ತಿರೋದು. ಯಾವುದೋ ಒಂದು ರೋಡ್ ಇದೆ, ಬನ್ನಿ ಇಲ್ಲಿ ಲಿಫ್ಟ್ ಕೇಳೋಣ ಅಂದ್ರೆ ಯಾರು ಅಂಡಿ ಮಗನು ಕೂಡ ಲಿಫ್ಟ್ ಹಡ್ಸಿ ಮಕ್ಕಳು ಎಲ್ಲ ನೋನ್ ತುಲ್ಲ ಕೊಡಲ್ಲ ಇವರು. ಅಣ್ಣ ಅಲ್ಲಿ ತನಕ ಬರೋ ಶಂಟ ಹಿಂಗೆ ಅಲ್ಲತ್ರ ಹೋಗ್ತಲ್ಲ ಹೋಗ್ತೀನೋ ಇಲ್ಲ. ಯಾವುದೋ ಒಂದು ಟ್ರಕ್ ಹೊಂಟದ, ಇನ್ನೂ ಯಾರು ಕೊಡ್ಲಿಲ್ಲ ನಮ್ಗೆ ಲಿಫ್ಟ್. ಇನ್ನು ಹುಡುಕ್ತಾ ಇದೀವಿ, ಒಬ್ರು ಕೊಡ್ತಾ ಇಲ್ಲ. ಏನ್ ಮಾಡ್ಬೇಕು ಅಣ್ಣ? ಯಾವ ಕಡೆ ಹೋಗ್ತಿದ್ದೀರಾ? ಯಾವ ಕಡೆ ಕಹಾ ತಕ್ ಜಾ ರहे? ಕನ್ನಡ ಬರ್ತಾಣ? ಎಲ್ಲಿ ಹೋಗ್ತೀರಣ್ಣ? ಇಲ್ಲಿ ಹೋಗ್ತಾ ಇದೀರಾ? ಇಲ್ಲೇ ಮುಂದೆ ಹೋಗ್ತೀರಾ? ಅಲ್ಲೇ ಸ್ವಲ್ಪ ಮುಂದೆ ತನಕ ಲಿಫ್ಟ್ ಕೊಡ್ತೀರಾ ಅಂತ? ಓ, ಅವ್ರಿಗೆ ಅಲ್ಲೇ ಬಿಟ್ಬಿಟ್ಟು ಹೋಗ್ತೀರಾ? ಏನ್ ಬ್ರೋ ಯಾರು ಲಿಫ್ಟ್ ಕೊಡ್ತಿಲ್ಲ? ಹೋಗ್ಬೇಕು ಹೇಳಿ. ಮುಂಬೈ ನಿಜ ಬ್ರೋ, ಮುಪ್ಪೆ ಹೋಗೋದು ಈ ತರ ವಿಡಿಯೋ ಅಲ್ಲಿ ಬಸ್ ಸ್ಟಾಪ್ ಅಲ್ಲ ಬ್ರೋ, ಲಿಫ್ಟ್ ಕೇಳ್ಕೊಂಡು ನಾನು ಕೊಡ್ತಾ ಇಲ್ಲ ಬ್ರೋ. ಅವಾಗಿಂದ ಕೇಳ್ತೀನಿ, ಬೈತಾ ಇದೀನಿ ಎಲ್ಲ, ದೊಡ್ಡದನೇ ಇಲ್ಲ ಬ್ರೋ. ಮನೆ ಹೋಗ್ಬಿಡ ವಾಪಸ್ಸು. ನಮ್ದು ಕಲಬುರ್ಗಿ, ಮನೆ ಹೋಗೋಕೆ ದೂರ. ಬಟ್ ಮೈಸೂರಿಂದ ಬಂದೆ, ಇಲ್ಲಿ ಬೆಂಗಳೂರಿಂದ ಹೈವೇಯಿಂದ ಹೋಗ್ಬೇಕು ಅಂತ. ಈ ನನ್ನ ಮಕ್ಕಳು ಯಾವನು ನೋಡ್ತಾನೆ ಇಲ್ಲ ನಮ್ಮ ಕಡೆ. ಮನೆಗೆ ಹೋಗಿ ಲಿಫ್ಟ್ ಕೇಳ್ಬೇಕು ಅಂದ್ರೂ ಆಗಲ್ಲ. ಅಣ್ಣ ಅವರು ಫಸ್ಟ್ ನನಗೆ ಲಿಫ್ಟ್ ಕೊಟ್ಟಿದ್ದು. ಸ್ಮೈಲ್ ಮಾಡೋಣ. ಇಲ್ಲೇ ಸಿಕ್ಕರು, ಅಣ್ಣದವ್ರು ಒಬ್ರೆ ಕೊಟ್ರು. ನೋವು ಯಾರೋ ಆ ಜೋಲಿ ಮಕ್ಕಳು ಕೊಡಲಿಗಿರು. ಅಣ್ಣ ಎಲ್ಲಿಂದ ಹೋಗ್ತಾನೆ, ಎಲ್ಲಿಂದ ಹೋಗ್ತೀನಿ, ಅಲ್ಲಿಂದ ಮುಂದೆ ನೋಡಮ್ಮ ಹರಿಸಿಮ ಕೊಡ್ತಾನ. ಅಣ್ಣವರು ಇಲ್ಲಿ ತನಕ ಇಲ್ಲೇ ಬರಟ್ಟೆ ಸಿಕ್ಕರು. ಅಣ್ಣ ಲಿಫ್ಟ್ ಕೊಟ್ಟರು, ಅಲ್ಲಿಂದ ಮುಂದೆ ಯಾರು ಕೊಡ್ತಾರೆ ನೋಡಮ್ಮಿ. ಓದೇವು ಕೂಡ, ಇಲ್ಲಾಂದ್ರೆ ವಾಪಸ್ ಇಷ್ಟೇ. ಬೈ ಬೈ ಫ್ರೆಂಡ್ಸ್. ಇನ್ನೊಂದ್ಸರ್ತಿ ಕೇಳಿ. ತುಂಬಾ ದೂರ ಅಂದ್ರೆ ನೀವು ಅಲ್ಲೇ ಬ್ರೋ, ಮುಂಬೈ ವಾಪಸ್ ಲಿಫ್ಟ್ ಕೇಳ್ಕೊಂಡು ಹೋಗ್ಬೇಕು ಅಂತ ಬ್ರೋ. ಬಿಟ್ಟಾ? ಏನ್ ಸಿಗುತ್ತೆ ಅಂತೀರಾ ನನ್ಗೆ ಲಿಫ್ಟ್ ಮುಂಬೈ ತನಕ? ಸಿಗುತ್ತೆ ಆರಾಮಾಗಿ. ಏನೋ ಬ್ರೋ, ಡೇಯಲ್ಲಿ ಹೋಗೋದು ಈಸಿ, ರಾತ್ರಿಯಲ್ಲಿ ಕಷ್ಟ. ನೈಟ್ ಕಷ್ಟ. ಲಾರಿಗಳಲ್ಲಿ ಇಟ್ಕೋಬೇಕಿತ್ತು. ಆ ಲಾರಿ ಕೇಳ್ತಿದ್ದೀನಿ, ಅವನು ನಿಲ್ಲಿಸ್ತಾನೆ ಇಲ್ಲ. ನಿಲ್ಲಿಸ್ತಾರೆ, ಸ್ವಲ್ಪ ಡ್ರಿಂಕಿಂಗ್ ಅಲ್ಲಿ ಇರ್ತಾರಲ್ಲ, ಆದಷ್ಟು ಲಾರಿನ ಅವಾಯ್ಡ್ ಮಾಡಿ. ಪ್ರಾಬ್ಲಮ್ಸ್ ಎಲ್ಲ ಬಂದ್ಬಿಡುತ್ತೆ. ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡ್ತಾ ಇರ್ತಾರೆ. ಬಟ್ ಮತ್ತೆ ಹೋಗ್ಬೇಕು, ಬೇರೆ ಇಲ್ವಲ್ಲ. ಕಾರ್ ಅವರು ನಿಲ್ಸಲ್ಲ, ಬೈಕ್ ಅವರು ಅಷ್ಟು ಲಾಂಗ್ ಹೋಗಲ್ಲ. ಬೈಕ್ ಲಾಂಗ್ ಹೋಗಲ್ಲ, ಕಾರ್ ಅವ್ರು ಸ್ವಲ್ಪ ನಿಲ್ಲಿಸ್ತಾರೆ. ಟ್ರೈ ಮಾಡಿ, ಆರಾಮ್ಸೆ ಹೋಗ್ತೀರಾ. ಸೇಫ್ ಆಗಿ ಹೋಗಿ, ನೈಟಲ್ಲಿ ಡ್ರೈವ್ ಮಾಡಬೇಡಿ. ನೈಟ್ 8 ಆದ್ಮೇಲೆ ಎಲ್ಲಾದ್ರೂ ಸ್ಟೇ ಮಾಡೋಣ ಅಂತಿದ್ವಿ. ಹೌದೌದು, ಸ್ಟೇ ಮಾಡ್ಕೊಂಡು ಆರಾಮಾಗಿ ಡೇಯಲ್ಲಿ ಹೋಗಿ ಬೈಕಲ್ಲಿ ಲಿಫ್ಟ್ ಕೊಡ್ತಾರೆ. ಮಾಡಿ ಬ್ಯಾಗಲ್ಲೆಲ್ಲ ಲ್ಯಾಪ್ಟಾಪ್ ಎಲ್ಲ ಐತೆ. ಅಲ್ಲಿ ಹೋಗಿ ಮುಂಬೈಲಿ ಹೋಗಿ ವರ್ಕ್ ಫ್ರಮ್ ಮಾಡ್ಬೇಕು. ಮತ್ತೆ ಇಡ್ಲಿ ಮಾಡಿದ್ರಾ? ಇಡ್ಲಿ ಮಾಡಿದೆ ಬ್ರೋ, ಸ್ವಲ್ಪ ಇಡ್ಲಿ ತಗೊಂಡು 2. ನಮ್ದೊಂದು ಪೇಜ್ ಇದೆ ಬ್ರೋ, ಫಾಲೋ ಮಾಡಿ ಆಮೇಲೆ. ಓಕೆ ಓಕೆ. ಎಲ್ಲಿಂದ ನೀವು? ನಾವು ಕಲಬುರಗಿ ಅವರು, ಬಟ್ ಮೈಸೂರಲ್ಲಿ ಇರೋದು. ಓಕೆ. ಈ ಕಡೆ ಬೆಂಗಳೂರಿಂದ ಹೋಗ್ತಾ ಇದ್ದೀರಾ? ಬೆಂಗಳೂರಿಂದ ಸ್ವಲ್ಪ ಅದು ದೊಡ್ಡ ದೊಡ್ಡ ಗಾಡಿ ಹೋಗುತ್ತಲ್ವಾ, ಅದಕ್ಕೆ ಇಲ್ಲೇ ಸಿಗುತ್ತೆ ಅಂತ. ನಾವಿಲ್ಲಿ ತುಮಕೂರು ತನಕ ಬಂದಿದ್ದೀವಿ. ಅಣ್ಣ ನಮ್ಗೆ ಕರ್ಕೊಂಡ್ ಬಂದವ್ರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಟೋಲ್ ತನಕ ಬಿಡ್ತೀನಿ ಅಂತ ಅಂದ್ರೆ ತುಮಕೂರು ತನಕ ಕರ್ಕೊಂಡ್ ಬಂದ್ಬಿಟ್ರು ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಹೆಸರೇ? ನಾಗರಾಜು ಅಂತ ನನ್ನ ಹೆಸರು. ಹ್ಯಾಪಿ ಜರ್ನಿ, ಸೇಫ್ ಜರ್ನಿ, ಹುಷಾರಾಗಿ ಹೋಗಿ. ಆಲ್ ದ ಬೆಸ್ಟ್. ಹುಷಾರಾಗಿ ಹೋಗ್ತೀವಿ. ನೀವು ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೀವು ಆರಾಮಾಗಿ ಹೋಗಿ ಅಣ್ಣ. ಮತ್ತೆ ಸಿಗೋಣ, ಮತ್ತೆ ಯಾವತ್ತಾದ್ರೂ ಸಿಗೋಣ. ಪೇಜ್ ಯಾವ್ದು ಅಂದ್ರೆ? UK ಕನ್ನಡಿಗ ಅಂತ ನೋಡಿ ಸರ್. UK ಅಲ್ಲ ಅಣ್ಣ. ಇಲ್ಲಿ ತನಕ ಕರ್ಕೊಂಡ್ ಬಂದ್ರೆ ನನಗೆ ಬೆಂಗಳೂರಿಂದ ನಾನು ಬರ್ತೀನಿ ಬರಲ್ವೋ, ಏನ್ ವಾಪಸ್ ಹೋಗ್ಬಿಡ್ತೀನೋ ಅನ್ಕೊಂಡ್ಬಿಟ್ಟಿದೆ. ಬಟ್ ಫೈನಲಿ ಬಂದ್ಬಿಟ್ಟೆ ತುಮಕೂರು ತನಕ. ಅಣ್ಣ ಇಲ್ಲಿಗೆ ಬಿಟ್ರು.
ಇವಾಗ ನೋಡೋಣ, ದಿಸ್ ಇಸ್ ಫಸ್ಟ್ ಸ್ಟೆಪ್ ಪಾರ್ ಮಾಡಿದ್ದೀನಿ. ಅಂದರೆ ಲಿಫ್ಟ್ ಕೇಳ್ಕೊಂಡು ಸ್ವಲ್ಪ ಲಾಂಗ್ ಜರ್ನಿ. ಅಣ್ಣ 50 ಕಿಲೋಮೀಟರ್ ಕರ್ಕೊಂಡ್ಬಂದ್ರು ನನಗೆ, ಬೆಂಗಳೂರು ಮಾದವರದಿಂದ ಇಲ್ಲಿ ತನಕ, ಮಾದವರದಿಂದ ತುಮಕೂರು ತನಕ ಕರ್ಕೊಂಡ್ಬಂದ್ಬಿಟ್ರು. ನಾಗರಾಜ್ ಅಂತ, ಥ್ಯಾಂಕ್ ಯು ಅಣ್ಣ, ಲವ್ ಯು ಅಣ್ಣ. ಇವಾಗ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು. ಎಲ್ಲಿಂದ ಫುಲ್ ಪಬ್ಲಿಕ್ ಮಾತಾಡ್ತಿದ್ದೀನಿ ನಾನು, ಈ ತರ ಕ್ಯಾಮ್ರಾ ಇಟ್ಕೊಂಡು ಯಾವತ್ತೂ ಮಾತಾಡಿಲ್ಲ. ನಡೀರಿ ನೆಕ್ಸ್ಟ್ ಲಿಫ್ಟ್ ಕೇಳೋಣ, ಯಾರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ. ಕೇಳಿಸ್ತಿದೆ ಅನ್ಕೊಂತೀನಿ ಸೌಂಡು, ಬೈಕು ತಂದಿಲ್ಲ, ಏನೂ ಇಲ್ಲ. ಲೆಟ್ಸ್ ಗೋ. ತುಮಕೂರಿಂದ ಇನ್ನೊಬ್ರು ಅಣ್ಣ ಸಿಕ್ಕು. ನಿಮ್ಮ ಹೆಸರು ಸುಭಾಷ್ ಅಂತ. ಎಲ್ಲಿ ತನಕ ಹೋಗ್ತಿದ್ದೀರಾ? ನಾವು ಕಳಂಬೆಳ ಹತ್ರ ಹೋಗ್ತಾ ಇದ್ವಿ. ನಾವೆಲ್ಲ ಹೋಗ್ತಿದೀವಿ ಗೊತ್ತಾ? ಎಲ್ಲಿ? ಮುಂಬೈ. 12 ಗಂಟೆ ಆಗಿದೆ. ಅಣ್ಣ ಸುಭಾಷ್ ಅವ್ರು ಅವಾಗಲೇ ಕರ್ಕೊಂಡ್ಬಂದವ್ರು, ಇವಾಗ ಇಲ್ಲಿ ಬಿಟ್ಟವ್ರೆ. ತುಮಕೂರು ಚಿತ್ರದುರ್ಗ ಟೋಲ್ ವೇ ಹೇಳ್ತಾರ, ಇಲ್ಲಿಂದ ಕೇಳೋಣ ಯಾರಾದ್ರೂ. ಮತ್ತೆ ಈ ಲಾರಿ ಅವರು ಸಿಕ್ಬಿಟ್ರೆ ಸ್ವಲ್ಪ ಲಾಂಗ್ ಆಗುತ್ತೆ. ಅಣ್ಣ ಇವರೆಲ್ಲ ಹತ್ರಕ್ಕೆ ಹೋಗೋರು ಬೈಕವರು. ಈ ಗಾಳಿ ಗಿಳಿ ಹೋಗಿ ಸ್ವಲ್ಪ ಶೀತ ಗೀತ ಆಗ್ಬಿಡುತ್ತೆ ಅಂತ ಹಾಕೊಂಡೆ. ಅಷ್ಟು ಅಣ್ಣ ಸಿಕ್ತವ್ರು ಅವರು ಎಲ್ಲ ಹೋಗ್ತಿದ್ದೀರಾ? ಎಲ್ಲ ಹೋಗ್ತಿದ್ದೀರಾ? Sira, how many kilometers do you have? 3 I was going to Mumbai. We're doing hitchhiking. Oh, hitchhiking. We're only going till Sira. I have to catch some long journey. Look for some lorries. They are not stopping only, right? That is stopping. Oh no, by doing hitchhiking only, bro. Buses will give you late. Buses. Good point. Not the government buses, not this office. So private buses. Private. Let's see, bro. Last this car game. The R people are not stopping. We'll get over. All the people are. Open. कन्नड़ा बरता हिंदी आता है? कहाँ तक जा रहे हैं? जाएंगे तो अहमदाबाद तक। हमको मुंबई जाना है। थैंक यू सो मच भैया। आप पकड़िए। यूट्यूबर हो? हाँ, यूट्यूब जाइए भाई। कहाँ तक करेंगे आप सफर? और ऊंची कार में बैठिए, ट्रक में चलेंगे। थैंक यू भैया। तो ट्रक में जब आपकी पहली बार बैठता हो तो बहुत असहज लगता है। डबल डेकर बस में अगर आप बैठे हो लंदन में चलती हैं तो बहुत ही असहज लगता है। यानी कि ऊंचाई पर जाते जाते अन्ना सिक्कुदरो चीजें आपके लिए विस्तृत होनी शुरू हो जाती है। भैया आपका नाम? जब आप 19वीं मंजिल पर होते हैं तो आप दिनेश यादव भैया है हमारे। जितनी भी बड़ी बिल्डिंग्स है उनकी सबसे ऊपर छत ಇಲ್ಲಿ पे जाकर ಚಿತ್ರದುರ್ಗ आपको ಮತ್ತೆ और ಹೌದಪ್ಪ, जब आप ಚಿತ್ರದುರ್ಗ ತುಮಕೂರು ಟೋಲ್ ವೇ ಅಲ್ಲಿ ಅಣ್ಣ ಸಿಕ್ಕಿದ್ರು, ದಿನೇಶ್ जितने ಯಾದವ್ ऊपर ಅವರು. होते हैं उतने आपको चीजें छोटी लगने लगती हैं। ಫೈನಲಿ ಟ್ರಕ್ ಅಲ್ಲಿ ಕೂತ್ಕೊಂಡೆ ನಾನು ಹೋಯ್ತೀನಿ ಇವಾಗ ಮುಂಬೈ, माया नगरी मुंबई। भैया आप कहाँ से हो? यूपी वाले। हम आए थे यूपी, महाकुंभ था ना, वहाँ आए थे हम। वहाँ अयोध्या गए थे, अयोध्या, बनारस और प्रयागराज, तीनों एक वीक में कंप्लीट किए थे। बनारस में 3 दिन रुका था, इतना अच्छा लगा था। अभी वहाँ जाने का मन है पर काम है। बनारस में सभी जगह गया था, वो सारे घाट देख लिया। काशी विश्वनाथ गया था। श्री राम तो इस दुनिया के भगवान थे, भगवान को सब पता होता है। सारी जगह बहुत अच्छा था। आप देखो फेमस हो जाएंगे कर्नाटक में। देखो फेमस हो जाएंगे, अच्छी बात है। हमारे दिनेश यादव भाई है, यूपी वाले हैं। बेंगलोर से आए हैं। नहीं, चेन्नई से आना। चेन्नई से। कितना घंटा हो गया जर्नी स्टार्ट करके? स्टार्ट करके कल शाम को 4 बजे से निकला। 4-5 सोए रात? हाँ, रात को बगैर सोए नहीं चलते हैं। अभी यहाँ चित्रदुर्गा में काम है, थोड़ा काम कराएंगे। टाइम लगेगा क्या? तो मैंने अपने लोगों से पूछा 3 घंटा 4 घंटा लगेगा, वही बोला ना। रघुवीर सिंह जी चल हमारे रहे इलाके के हैं। बड़े जमींदार थे।
लगोरी सिंह भी अभिनय कर, आज क्यों मना कर रहा है? ಫೈನಲಿ ಗೈಸ್ ಬಂದೆ, ಕೂತಿದ್ದೀನಿ, ನೋಡೋಣ ಎಲ್ಲಿ ತನಕ ಹೋಗ್ತೀನಿ ಈ ಗಾಡೀಲಿ. आज नहीं ना बहुत अच्छा तो पसंद ಆಲ್ ಲೈಕ್ आपके चैनल का क्या नाम है? मेरा चैनल का यूके कन्नड़ी का है, क्या होना होगा यूके कॉमेडी मतलब शंका में फंसी गया हो ये इंस्टाग्राम पे, इंस्टाग्राम यूट्यूब पे है. उस समय तो रिकॉर्डेड कॉल आती है किसी महिला की, वो भी किसी और की अभी 12,000 फॉलोअर्स है. देखते हैं इस सफर में कितने लोग जुड़ेंगे हमारे साथ इंस्टाग्राम में. लड़की सिंह की पत्नी ने घूंघट मैं पहना, भी जाऊंगा. अकेली थी। कोई और जुड़े या ना सामने जुड़े. जितने लोग के गाड़ी में है सब जुड़ गए. घरों की छत पे महिलाओं के बीच छुप के बैठे, यहाँ से देख लूं. डाउन, अवसान डाउन, प्रारंभ डाउन, हुआ. डाउन. नटराज की स्तुति के बाद लड्डू सिंह जी ने अभिनय प्रारंभ किया. खाली मुंबई जब से अभिनय भी समाप्ति रहोगे के अवसर पर आया तो लड्डू सिंह जी ने नहीं, मुंबई बन तक के राजा के कपड़े उतारे वहाँ मेरे मामा रहते हैं, अच्छा और योगी वहाँ जाके उनके घर में ठहर के पूरा मुंबई देखूंगा. इस मुंबई प्रकार देख के के शब्दों को साक्षी मान. वापस आ जाऊंगा यहाँ ट्रेन जब में. कही अग्नि को साक्षी मान. मैं भरते ಇಲ್ಲಿ ಬಂದಿದ್ದೀವಿ ಫ್ರೆಂಡ್ಸ್ ಚಿತ್ರದುರ್ಗಕ್ಕೆ. ಇಲ್ಲಿ ಅಣ್ಣ ಇಲ್ಲಿ ಸ್ವಲ್ಪ ಸ್ನಾನ ಮಾಡ್ತಾರಂತೆ, ಸ್ನಾನ ಮಾಡಿ ಊಟ ಗೀಟ ಮಾಡಿ ಮತ್ತೆ ಬಿಡ್ತೀವಿ. ಇಲ್ಲಿ ಹಚ್ಚಿದ್ದಾರೆ ಗಾಡೀಲಿ ಏನಂದರೆ ಮಾಲು ಲಿಫ್ಟ್ಗೆ ಬಾಗಿಲಿರುತ್ತೆ ನೋಡಿ, ಲಿಫ್ಟ್ ಬಾಗಿಲು ಇದೆ ಅಂತ ಇದ್ರೊಳಗಡೆ. ಚೆನ್ನೈಯಿಂದ ಬಂದವ್ರೆ, ಚೆನ್ನೈ, ಬೆಂಗಳೂರು, ಮುಂಬೈಯಿಂದ ಗುಜರಾತ್ ಹೋಗ್ತಾರೆ. ಅಣ್ಣ ಅಲ್ಲಿ ಸ್ನಾನ ಮಾಡೋಕೆ ಹೋಗ್ತವ್ರೆ. ಲೆಟ್ಸ್ ಗೋ. ಮೇ ಬಿ ಎಲ್ಲ ಟ್ರಕ್ ಡ್ರೈವರು ಇಲ್ಲೇ ಬಂದು ಸ್ನಾನ ಮಾಡಿ ಇದೇ ಹೋಟೆಲಲ್ಲಿ ಊಟ ಗೀಟ ಮಾಡಿ ಇರ್ತಾರೆ ಅನಿಸುತ್ತೆ. ನಾವು ಫುಲ್ भैया पानी डालने में मदद करे क्या? नहीं 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 इतना नहीं चाहिए भाई. ಎಲ್ಲ ಹೊಲಸು ನೀರು ಪಾಪ, ಇದೇ ನೀರಿಂದ ಸ್ನಾನ ಮಾಡ್ತಾರೆ ಡ್ರೈವರ್ ಎಲ್ಲ. ನಮ್ಮ ಅಣ್ಣ ಹಿಂಗೆ ಮಾಡಿ ಹಿಂಗೆ ಸ್ನಾನ ಮಾಡ್ತಾರೆ ನೋಡಿ. ಇದೆಲ್ಲ ಕೇಳಿದೆ ಹೆಂಗೆ ಮಾಡ್ತೀರಾ, ಇಷ್ಟು ಹೊಲಸು ನೀರಿದೆ ಅಂದರೆ ಎಲ್ಲ ಹೋಟೆಲಲ್ಲಿ ಹಿಂಗೆ ಇರುತ್ತೆ, ನಾವು ಈ ಥರ ನೀರಲ್ಲೇ ಸ್ನಾನ ಮಾಡ್ತೀವಿ, ಸ್ವಚ್ಛ ನೀರು ಸಿಗಲ್ಲ ಅಂತವ್ರೆ. ಪಾಪ ನೋಡಿ ಡ್ರೈವರ್ಗಳು ಕಷ್ಟ. ಯಾವುದಾದ್ರೂ ಹೋಟೆಲ್ ಹತ್ರ ಹೋಗಿ ಸ್ನಾನ ಮಾಡೋಕ್ಕೆ ಈ ಥರ ಹೊಲಸು ನೀರು ಕೊಟ್ಬಿಡ್ತಾರೆ. ಈ ಥರ ಸ್ನಾನ ಮಾಡಿ ಬಟ್ಟೆ ಒಣಗಾಕಿ ಊಟ ಗೀಟ ಮಾಡಿಕೊಂಡು ಮತ್ತೆ ಬಟ್ಟೆ ತೊಗೊಂಡು ಗಾಡಿಯಲ್ಲಿ ಹಾಕ್ಕೊಂಡು ಬಿಟ್ಬಿಡೋದೇ ತಾಳ. ನಮ್ಮ ಗಾಡಿ ಎಲ್ಲೈತೆ, SBS ಕಾರ್ಗೋ ಮೂವರ್ಸ್ ಅಂತೆ. ಗಾಡಿ ನಂಬರ್ ಒಂದು ನೆನ್ಪಿಟ್ಕೊಂಡ್ಬಿಟ್ಟೆ. ಆಮೇಲೆ ಲಿಂಕ್ಸ್ ಹೊಡೋದು ಬೇಡ. MH ಗಾಡಿ MH46 CU 9335 UP ಅವನು ಅಣ್ಣ. ಬಟ್ ಒಂದು ಮಾಲೀಕನ ಗಾಡಿ, ಅವನ ಮಾಲೀಕಂದು ಬೇರೆ ಗಾಡಿ ಅಂತ ಇದು ನಡೆಸೋನು UP ಅವನು ಗಾಡಿ ಮಾಲೀಕ ಬೇರೆ. ತಿಂಗಳ 15,000 ಸ್ಯಾಲ್ರಿ ಅಂತೆ ಪಾಪ. ಕಷ್ಟ ಗುರು. ಈ ಥರ ಹೋಟೆಲ್ ಹತ್ರ ನಿಲ್ಲಿಸಿ ಅಲ್ಲಿ ಹೊಲಸು ನೀರಲ್ಲಿ ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲ ಖರ್ಚೆಲ್ಲ ತೆಗೆದು ಏನು ಉಳಿಯಲ್ಲಂತೆ. राम राम सर. राम राम सा. सभी राजस्थान भाइयों को राम राम सा. राम राम सर. खम्मगणी कम्बा धनी. और क्या बोलते हैं? बस ठीक है. और तुम्हारा कैसे चल रहा है? चल रहा है भैया. राजस्थान देखो ढाबा है हरियूर के बाजू में. चित्रदुर्ग टोल पार करने गए. हाँ, चित्रदुर्ग 30 किलोमीटर आगे. इधर हरियूर से पहला हरियूर आगे हो गया 10 किलोमीटर आगे. अभी मुंबई कितना दूर है? मुंबई इधर से 900-1100 अभी 900-1100 किलोमीटर चलना है. देखो इधर से पुणे 800 है. हाँ, हमको मुंबई ही जाना है. अभी बेंगलोर से आए ना, बेंगलोर से 2 गाड़ी बदली है और ये तीसरा गाड़ी मिला. ये हमारा ट्रक वो चित्रदुर्ग टोल है ना, हाँ, वहाँ मिला. वहाँ से अभी देखेंगे भाई के साथ कितना सफ़र होगा और वहाँ से गाड़ी बदल लेंगे. राजस्थान है ना भाई का ढाबा है. हाँ, आपका ये आपका ही है ढाबा. आइए गाइस, यहाँ लोकेशन बोल दीजिए, आ जाएंगे लोग. चित्रदुर्ग हरियूर के बाजू में. हाँ, चित्रदुर्ग लाइक टोल पार करने के बाद हरियूर से पहला. सभी ट्रक वालों यही आ जाओ, आके खा जाओ. भाई की तरफ से फ्री में दावत. फ्री में नहीं, अच्छा खाना है. अच्छा खाना है. शुद्ध वो खाना है. मसाले ऐसा कुछ नहीं है.
रोटी सब्जी वेज है? हाँ वेज है, नॉन वेज नहीं है? दो में नहीं, वो ट्रक वाले ज़्यादा नॉन वेज नहीं खाते क्या? ज़्यादा ट्रक वाला ज़्यादा हमारे पास। वो देखो भाई ने वहाँ नहाने के लिए पानी रखा है ट्रक वालों के लिए, पर थोड़ा साफ पानी रखा करो, उनके लिए बहुत मुश्किल हो रहा है। पानी वो आज क्या बोर खराब हो गया इसके लिए, वो ट्यूबवेल खराब हो गया, अभी दूसरा सभी ट्रक वालों के लिए पानी रखा है यहाँ नहाने के लिए, महादेव रास्ता नहा के यहाँ आके खा सकते हैं। देखिए आराम से बाजरे की रोटी ना, बाजरे की रोटी शेव भाजी। चलिए खाते, चलिए शुरू करते हैं। बाजरे की रोटी चिकन सांबर तरह शेव भाजी, चिकन सांबर तरह है, चिकन सांबर की तरह लग रहा है ना। तो मसाला वाला है कि नहीं? हाँ मसाला चाहिए। कुछ घुमाओ भाई, ऐसा कुछ घुमाओ। हाँ हाँ देखो भाई, बना दिया देखो, तुम्हारा भी घुमाओ। चलो भाई, राम सा क्या बोलते हैं, देवराम। ಆಯಿತು ಫ್ರೆಂಡ್ಸ್, ಊಟ ಗೀಟ ಎಲ್ಲ ಆಯಿತು. 2 ಬಾಜರಗಿ ರೊಟ್ಟಿ, 1 ಗೇಹೂಂಗೆ ರೊಟ್ಟಿ ತಿಂದೆವು. ಅವನು ಅನ್ನನೇ ಸಿಕ್ಕಿಲ್ಲ, ನಾವು ಅನ್ನ ಉಂಡಿಲ್ಲ ಅಂದ್ರೆ ನಮ್ಗೆ ಆಗಲ್ಲ, ಹಂಗೆ ನಡೀತದ. ಊಟ ಆಯಿತು, ಈಗ ಹೊಂಟಿದ್ದೆವು. ಅಣ್ಣನೇ ರೊಕ್ಕ ಕೊಟ್ಟನ, ನಾ ಕೊಡ್ತೀನಿ ಅಂದಿದ್ದೆ, ಬಟ್ ಅವನೇ ಕೊಟ್ಟನು. 200 ರೂಪಾಯಿ ಬಿಲ್ ಆಗ್ಯದ. ಆಮೇಲೆ ಜನ ಬೀಡಿ ತೊಗೊಳ, ಅಣ್ಣ ಬೀಡಿ ವಿಮಲ್ ತೊಗೊಳಣ. ಊಟ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಹೈವೇಲಿಂದ ಹೋಗ್ತಿದ್ದೀವಿ. ಊಟಕ್ಕಿಂತ ಮುಂಚೆ ಅವ್ರು ಏನಂದ್ರೆ ನೀನು ರಾತ್ರಿ ಎಲ್ಲಿ ನೋಡ್ತೀಯ, ಒಂದೇ ಸೀಟ್ ಇದೆ, ನಾನು ಬರೀ ಡೇ ಜರ್ನಿ ಅಷ್ಟೇ ಮಾಡ್ತೀನಿ, ನೈಟ್ ಮಾಡಲ್ಲ ಅಂತ. ಅದಕ್ಕೆ ನಾನು ನೋಡ್ತೀನಿ ಅಣ್ಣ, ಬೇರೆ ಏನಾದ್ರು ನೋಡ್ಕೊಂಬಿಡಲ್ಲ ಅಂತ ಕೇಳಿದೆ. ನೋಡೋಣ, ಹೋಗೋಣ ಬನ್ನಿ ಅಂತಂದರು. ಅದಕ್ಕೆ ನಾನು ಸ್ವಲ್ಪ ಹಂಗೆ ಖುಷಿ ಮಾಡಿಸ್ಬೇಕು ಅಂತ, ಇದು ಅಣ್ಣ ನೀವು ಊಟ ಮಾಡಿ ನಾನೆಲ್ಲ ಕೊಡ್ತೀನಿ ಅಂತ ಅಂದೆ. ಅಣ್ಣ ನೀವು ಊಟ ಮಾಡಿ ನಾನೇ ಕೊಡ್ತೀನಿ ಅಂತೆ. ಅದಕ್ಕೆ ಅಣ್ಣ ಸ್ವಲ್ಪ ಖುಷಿಯಾಗಿ ಏನಂತ ಅಂದರೆ ಡೈರೆಕ್ಟು ಹುಬ್ಳಿ ಹೋಗೋಣ, ಹುಬ್ಳಿಯಲ್ಲಿ ಸ್ವಲ್ಪ ರೂಮ್ ಇರುತ್ತೆ ಮೇಲೆ, ಅಲ್ಲಿ ಇರ್ಬೋದು ಅಂತ ಅಂದರು. ಬಟ್ ನಾನು ದುಡ್ಡು ಕೊಡ್ತೀನಿ ಅಂದೆ, ಬಟ್ ಅವರೇ ಕೊಟ್ಬಿಟ್ರು. भाई नहीं, पूरा पैसे दिए सब खाने का, पूरा पैसे दे के हमको खिलाए। वहाँ से कहाँ से, हिरियर से ना, तुमकुर से यहाँ तक लेके आए। हमने बोला मैं देता हूँ पैसे, फिर भी भाई नहीं दिए। अभी फिर से स्टार्ट कर रहे सफ़र यहाँ से। ये कौन सा टोल नाका है? ये चित्रदुर्ग टोल नाका। वहाँ ತುಮಕೂರು ಚಿತ್ರದುರ್ಗ ಟೋಲ್ ವೇ, ಇಲ್ಲಿ ಚಿತ್ರದುರ್ಗ ಟೋಲ್ ವೇ ಇದೆ. ಆಯಿತು, ಇವಾಗ ನೋಡೋಣ ಇಲ್ಲಿಂದ ಎಲ್ಲಿ ಹೋಗ್ತೀವಿ. ಅದೇನೋ ಟಯರ್ ಏನೋ ರಿಪೇರ್ ಮಾಡಿಸ್ಬೇಕು ಅಂತ ಇದ್ದ ಅಣ್ಣ. ರಿಪೇರ್ ಮಾಡಿಸ್ಕೊಂಡು ಬೈಪಾಸ್ ಹತ್ರ, ಚಿತ್ರದುರ್ಗ ಬೈಪಾಸ್ ಹತ್ರ ಟಯರ್ ರಿಪೇರ್ ಮಾಡಿಸ್ಕೊಂಡು ಅಲ್ಲಿಂದ ಹುಬ್ಳಿಲಿ ನೈಟ್ ಸ್ಟೇ. ನೋಡೋಣ, ಟ್ರಕ್ ಡ್ರೈವರೆಲ್ಲ ನೈಟ್ ಸ್ಟೇ ಹೆಂಗೆ ಮಾಡ್ತಾರೆ, ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸ್. ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ಫಸ್ಟ್ ಟೈಮ್ ಸೋಲೋ ಟ್ರಿಪ್ಪು, ಅದನ್ನು ಹಿಚ್ಹೈಕಿಂಗ್, ಮತ್ತು ಅದನ್ನು ಲಿಫ್ಟ್ ಕೇಳ್ಕೊಂಡು ಹೋಗ್ತಿರೋದು. ಎಲ್ಲಿದೆ ನೋಡಿ, ಈ ಟೋಲಲ್ಲಿ ಇದ್ದೀವಿ. ನೋಡೋಣ, ಹಂಗೆ ಜೊತೆಗಿರಿ, ಹೋಗೋಣ. कन्नड़ा हिंदी वीडियो ಆಗ್ತಿದೆ ಇದು. ನಮ್ಮ हिंदी सब मेरे हिंदी भाइयों को भी बोल रहे हैं भाई सपोर्ट करो, देखिए। थैंक यू, जय हिंद, कर्नाटक। ईट मिट्टी से, संविधान की मान्यताओं से, नियमों से, कानूनों से किसी राष्ट्र का शरीर बना सकते हो, लेकिन उस राष्ट्र की सात्विक आत्मा का निर्माण तो साधु करता है, संत करता है, मठ करता है, तीर्थ करता है। दीक्षित जी, आप पूछते हैं कि आप अपने दोनों बच्चों के बीच का संघर्ष कैसे काटेंगे? ಹಾಡ ಹಸ್ತಂದ श्रीमद् वाल्मीकि रामायण ಸತ್ಸಂಗ ಹಚ್ಬಿಟ್ರು. ಹಾಡಕ್ಕಿಂತ ಭಾರಿ ಸತ್ಸಂಗೆ ಭಾರಿ ಅನ್ಸ್ಲತ್ತಿದೆ. ಅದೇ ಕೇಳ್ಕೊಂಡು ಕೂತೀನಿ ಅಂದ್ರೆ ನಾವು ಹೇಳತ್ತನ ರಾಮಚರಿತ್ ಮಾನಸ ಓದೋದ್ರಲ್ಲಿ ಏನೇನು ಉಪಯೋಗ ಅದ, ಒಳಗೆ ಏನೇನದ
ಈಗಿನ ಜನ್ರೇಷನ್ ಹೆಂಗದ, ಈಗಿನ ಜನ್ಸಿ ಹೆಂಗದ, ನಂದು ಹಿಂಗೆ ಮೈಂಡ್ ಬ್ಲೋ ಅಲ್ಲದ, ಮೈಂಡ್ ಬ್ಲೋಯಿಂಗ್ ಅಂತಂತಾರ ನೋಡು, ಆ ಥರ ಅಲ್ಲ. ತೀರೆ ಸಾಂಗ್ ಹಚ್ಚಂದನ, ಹಿಂದಿನಾಗೆ ಸಾಂಗ್ ಹಚ್ಚಂದ, ಬಟ್ ಈ ಸತ್ಸಂಗ್ ಹಚ್ಚಾರ ಏನ್ ಹೇಳತನ ನೆಕ್ಸ್ಟ್ ಲೆವೆಲ್. ಸತ್ಸಂಗ್ ಕೇಳ್ರೆ ಮನ್ಯಾಗ ಕೂತಿ ಏನ್ ಹೇಳ್ತಾರ ಮಾತಂತೀನಿ. ಅಣ್ಣವ್ರಿಗೆ ನಂದು ಮೊಕ್ಕೊಂಬ ಚಿಂತೆ ಹತ್ತದ, ನನಗೆ ಚಿಂತೆ ಹತ್ತಿಲ್ಲ. ನಾ ಅಲ್ಲತ್ತೀನಿ ಟ್ರಕ್ ಮ್ಯಾಗೆ ಮೊಕ್ಕೋತೀನಿ ಅಂತ ಅಲ್ಲತ್ತೀನಿ. ಪಾಪ ರೀ ನಾನು ಮೊಕ್ಕೋದು ಚಿಂತೆ ಹತ್ತದ, ಅಲ್ಲಿ ಒಳಗೆ ಪಾಪ ಒಬ್ಬರೇ ಮೊಕ್ಕಲಿಗೆ ಜಾಗ ಅದ, ನನಗಿಲ್ಲ. ಅದಕ್ಕೆ ಇಲ್ಲಿ ನೋಡಮ್ಮ, ಇಲ್ಲಿ ಮೊಕ್ಕಲಿಗೆ ಜಾಗ ಇರ್ತದೆ ನೋಡಮ್ಮಿ ಅಂತಲ್ಲ ಥರ ನಾ ಅಂದ. ಬ್ಯಾಡ್ರಿ ಆ ಕಡೆ ಹೋಗಮ್ಮಿ, ಮುಂದೆ ಹೋಗಮ್ಮಿ, ನನ್ನ ಸಲ ನೀವು ಯಾಕೆ ಲೇಟ್ ಮಾಡ್ತೀರಿ, ಮುಂದೆ ಇಲ್ಲಿ ಜರ ಚಾಗಿ ಕುಡ್ದಕ್ಕೆ ಮುಂದೆ ಹೋಗಮ್ಮಿ ಅಂತಂದ್ರೆ ಅವ್ರು ಭೀ ನೋಡಮ್ಮ. ಮುಂದೆ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಮ್ಯಾಗ ಟ್ರಕ್ ಮ್ಯಾಗ ಮೊಕ್ಕೊಂಬಿಡೋದಿಲ್ಲ. ಹಿಂಗೆ ಜೀವನ, ಸಂಚಾರಿಗಳ ಜೀವನ. ಮೇಡಮ್ ಸಿಕ್ಕಿಲ್ಲ ಅಂದ್ರೆ ಮೊಕ್ಕೊಂಬೋದು, ಇಲ್ಲಾಂದ್ರೆ ಅಲ್ಲೆಲ್ರಿ ಅಡ್ಜಸ್ಟ್ ಮಾಡೋದಪ್ಪ. ಬರೀ ಚಾ ಕುಡಿಕೊ. कैसा है भाई चाय? आप शर्माइए मत हमारे साथ, खुल के बात करिए. ಫೈನಲಿ ಬೆಂಗಳೂರ್ಲಿಂದ ಇಲ್ಲಿ ನಮ್ಮ ಅಣ್ಣ ಗಾಡಿದವ ಕರ್ಕೊಂಬಂದಾನ. ಎಲ್ಲಿ ಕಿತ್ತೂರ್ದು ಮುಲ್ಲಾ ಢಾಬಾ ಅಂತ. ಈಗ ಇಲ್ಲೇ ನೈಟ್ ಸ್ಟೇ ಆಗೋದು. ಅಣ್ಣ ಫುಲ್ ಗಾಡಿಯಾಗ ಮಕ್ಕೋತಾನ, ನನಗೆಲ್ಲ ಒಳಗೆ ಢಾಬಾನ ಮಕ್ಕೋಲತ್ತನ. ನೋಡ್ಬೇಕು ಬ್ಯಾಗೆಲ್ಲ ಇಲ್ಲೇ ಇಟ್ಟಿಗೆ ಹೋಗಿ ಮಕ್ಕೋಲತ್ತನ. ಫೈನಲಿ ಗೈಸ್ ಬೆಂಗಳೂರ್ಲಿಂದ ಲಿಫ್ಟ್ ಕೇಳ್ಕೊಂಡು ಫಸ್ಟ್ ನಾಗರಾಜಣ್ಣ ಅಂತ ಲಿಫ್ಟ್ ಕೊಟ್ಟನು ತುಮಕೂರು ತನಕ. ಅಲ್ಲಿಂದ ಇನ್ನೊಬ್ಬ ಸುಭಾಷ್ ಅಂತ ಕೊಟ್ಟನು ಇಲ್ಲಿ ಚಿತ್ರದುರ್ಗ ತುಮಕೂರು ಟೋಲ್ವೇ ತನಕ ಅವ ಲಿಫ್ಟ್ ಕೊಟ್ಟನು. ಅಲ್ಲಿಂದ ಟೋಲ್ವೇಲಿಂದ ಇವ ಕೊಟ್ಟನು. ಅಲ್ಲಿಂದ ಇಲ್ಲಿ 400 ಕಿಲೋಮೀಟ್ರ್ 400 ಕಿಲೋಮೀಟರ್ಸ್ ಇಷ್ಟು ದೂರ ಬಂದಿದ್ದೆವು. ಇನ್ನು ಮುಂಬೈ 562 ಕಿಲೋಮೀಟರ್ಸ್ ಅದ ಇಲ್ಲಿಂದ. ನಾಳಿನ ತನಕ ಹೋಗ್ತೇವೆ ಅಂತ ಅಲ್ಲತನವ. ಅವನು ಮುಂಬೈ ಮ್ಯಾಗಿಂದ ಗುಜರಾತ್ ಹೋಗೋವನ. 562 ಕಿಲೋಮೀಟರ್ಸ್ ಅವನ ಜೊತೆನೇ ಸಫರ್ ಆಗ್ತದ. ಹೆಂಗೆ ಆಗ್ತದ ನೋಡಮ್ಮಿ. इंग्लिश का सफ़र नहीं, हिंदी का सफ़र चल रहा है. और इस सफ़र में इंग्लिश का सफ़रिंग भी हो रहा है. ಹಾಲ ನಾವು ಮುಲ್ಲಾ ಢಾಬಾ ಮುಲ್ಲಾ ಎದಕ್ಕಂತಾರೆ ಅವ್ರು ಮುಸ್ಲಿಮ್ಸ್ ಅದಾವ, ಎದಕ್ಕದಾವು ಮುಲ್ಲಾ ಢಾಬಾ ಅಂತ. ಊಟನೂ ಭಾರಿ ಇದೆ ಅಂತ. ಮತ್ತೇನು ಹೇಳಬೇಕು ದೋಸ್ತರೆ, ಬಂದು ನೋಡಿ ಒಂದು 400 ಕಿಲೋಮೀಟ್ರ್. ಫಸ್ಟ್ ಟೈಮ್ ಸೋಲೋ ಟ್ರಿಪ್, ಫಸ್ಟ್ ಟೈಮ್ ಈ ಥರ ಲಿಫ್ಟ್ ಕೇಳ್ಕೊಂಡು. ಪಾಪ ದಿನೇಶ್ ಭಯ್ಯಾಜಿ ಭಾಳ ಒಳ್ಳೆಯವನ. ಅಂದ್ರೆ ನಂಗೆ ಅಲ್ಲಿ ನಿಂತು ಇಲ್ಲಿ ತನಕ ಬರೋತನ ₹1 ಖರ್ಚಾಗಿಲ್ಲ. ನಾ ಊಟ ಮಾಡೋಕೆ ನಿಂತೇವೆ ಅಲ್ಲಿ ರಾಜಸ್ಥಾನ್ ಢಾಬಾ ಅಂತ. ಅಲ್ಲೂ ಅಲ್ಲ ಅವನೇ ರೊಕ್ಕ ಕೊಟ್ಟನು. ಅಂದ್ರೆ ನಾ ರೊಕ್ಕ ಕೊಡ್ತೀನಿ ಅಂದಿದ್ದ ಸುಮ್ಮನೆ ಈ ಥರ ಖುಷಿ ಮಾಡಿಸ್ಲಕ್ಕ. ಬಟ್ ಅವನೇ ಕೊಟ್ಟನು. ಏನು ₹200 ಆಗಿತ್ತು, ₹200 ಆಗಿತ್ತು. ಅವನೇ ಕೊಟ್ಟನು. ಅದಾದಮೇಲೆ ಒಂದು 4 ವಿಮೆಲ್ ಇಸ್ಕೊಟ್ಟೆ ನಾನೇ. ಜರ ಚಾ ಕುಡಿಸ್ದ. ಒಂದು ₹50, ಇನ್ನೊಂದು ₹20, ಬರೀ ₹70 ಖರ್ಚಾಗ್ಯವನಂತು. ಎಲ್ಲಿ ನಿಂತ ಬೆಂಗಳೂರ್ಲಿಂತ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಈ ಕಡೆ ಸೈಡಿಗಿತ್ತು. ಅದು ಬಿಟ್ಟು ಸ್ಟೇಟ್ ಬಂದು ಹಾವೇರಿಲಿಂತ ಇದು ಹುಬ್ಬಳ್ಳಿಲಿಂತ ಇವಾಗ ಬೆಳಗಾವಿ ಹೋಗ್ಬೇಕು. ಇಲ್ಲಿಂದ ಬೆಳಗಾವಿಕ್ಕಿಂತ ಮೊದಲು ಕಿತ್ತೂರು ಬಲ್ಲಿ ನಿಂತಿದ್ದೇವೆ. ಇಲ್ಲಿ ಮುಲ್ಲಾ ಢಾಬಾ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಎಲ್ಲ ನನ್ನ ಆದ್ಮಿ ಗೆಳೆಯರಿಗೆ ಪ್ಲೀಸ್ ಸಪೋರ್ಟ್ ಮೀ. ಲೆಟ್ಸ್ ಸಿ ಯಾವಾಗ ಹೋಗಿ ಮುಟ್ತೀನಿ, ಮತ್ತು ಹೆಂಗಿರ್ತದೆ ಜರ್ನಿ. ನಾಳೆಗೆ ಏನೋ ಘಾಟ್ಗಳು ಸಿಗ್ತಾವಂತ. ಘಾಟ್ಗಳೆಲ್ಲ ಮುಗಿಸಿ ನಾಳೆಗೆ ಸಂಜೆಗೆ ಮುಟ್ಟಿದ್ರೆ ಮುಂಬೈ. ನಾಳೆಗೆ ಸಂಜೆಗೆ ಮುಟ್ಟಿ ಅಲ್ಲಿ ನಮ್ಮ ಮಾಮ ಸಿಗ್ತಾನೆ, ನೈ ಮುಂಬೈನಾಗ ಇರ್ತಾನೆ. ಇನ್ನೊಂದು ಗಾಡಿ ಹೊಂಟದ. ಎಲ್ಲ ಟ್ರಕ್ಗಳೆಲ್ಲ ಇಲ್ಲೇ ನಿಂದಿರ್ತಾವೆ. ಇಲ್ಲೇ ರೆಸ್ಟ್ ಮಾಡ್ತಾವೆ. ಎಷ್ಟು ಟ್ರಕ್ ಅದ ನೋಡಿ, ಭಾಳ. ಎಲ್ಲ ಇಲ್ಲೇ ರೆಸ್ಟ್ ಮಾಡ್ತಾರೆ ನೈಟ್. ಕೆಲವು ಜನ ನೈಟ್ ನೋಡಿ ಜರ್ನಿ ಮಾಡ್ತಾರೆ. ಬಟ್ ಅವ್ರು ಇಬ್ಬರು ಇದ್ರು ಅಂದ್ರೆ, ಒಬ್ಬ ಏನೋ ಹೊಡಿತಾನೆ, ಒಬ್ಬ ಏನೋ ಗಾಡಿ ಹೊಡಿತಾನೆ, ಇನ್ನೊಬ್ಬ ಏನೋ ಮುಗೋತಾನೆ, ಇನ್ನೊಬ್ಬ ನೈಟ್ ಗಾಡಿ ಹೊಡಿತಾನೆ, ಇನ್ನೊಬ್ಬ ನೈಟ್ ಮುಗೋತಾನೆ. ಹಿಂಗೆ ಇಬ್ಬರು ಚೇಂಜ್ ಮಾಡ್ತಾರೆ. ಶಿಫ್ಟ್ ವೈಸ್ ಕೆಲಸ ಮಾಡ್ತಾರೆ. ಬಟ್ ಒಬ್ಬನೇ ಇದ್ದಾವೆ ಏನು ಮಾಡ್ತಾನೆ ಅಂದ್ರೆ ಇಲ್ಲೇ ಹಾಲ್ಟ್ ಮಾಡಿ ಮಕ್ಕೊಂಬಿಟ್ಟು ಮರದಿನ ದಿನ ಮುಂಜಾನೆ ಬಿಡ್ತಾನೆ. ಊಟ ಮಾಡಿ ಶಿಸ್ತು. ಡ್ರೈವರ್ಗಳದ್ದು ಭಾಳ ಕಷ್ಟದಪ್ಪ ನಮ್ಮ ಜೀವನ. ಕೂತಲ್ಲೇ ಕೂತಿ ನನಗ್ರೆ ಸಾಕಾಗೋಗಿತ್ತು. ಯಾವಾಗ ಎಲ್ಲಿ ನಿಂತು ಕೂತಿದ್ವಿ. ಹಾಡ ಹಚ್ಚಂದ್ರವ ಅವ್ನು ಭೋಜ್ಪುರಿ ಸಾಂಗ್ ಹಚ್ಚಾನೆ. ತಿಳಿಯಲ್ಗೆಲ್ಲ ಏನಿಲ್ಲ, ತಿಳಿಲಿತ್ತದ. ಬಟ್ ಹಿಂಗೆ ಕಿವ್ಯಾಗ ನೋವು ಹಿಂಗೆ ಕಾಲು ತಳಗ ಇಟ್ಟು ಕುಂದ್ರಕ ನೋವು ಬಂದಿದ್ದೇವಪ್ಪ.
ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ, ಹಾಕ್ತೀವಿ ನಾವು ವೀಡಿಯೋಸ. ಜಯ ಹಿಂದ್, ಜಯ ಕರ್ನಾಟಕ, ಟಾಟಾ. ಹೇಳು. ಎಲ್ಲರಿಗೂ ನನ್ನ ನಮಸ್ಕಾರ. ಕಲಬುರಗಿ ಮಂದಿಗೆ ನಮಸ್ಕಾರ. ಕಲಬುರಗಿ ಮಂದಿಯವರಿಗೆ ನನ್ನ ನಮಸ್ಕಾರ. ಇಲ್ಲ ಅಣ್ಣ, ಇಲ್ಲೇ ಕೊಲ್ಲಾಪುರ ಹೋಗ್ಬೇಕು. ಜನ ಲಿಫ್ಟ್ ಮಾಡ್ತಾರೆ ಈ ಗಾಡಿ ಪಕ್ಕ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ಜಾऊंगा सर.